ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಪೊಕ್ಕವರಪು. ಇವತ್ತೊಂದು ಸಣ್ಣ ವಿಶೇಷ ಕಾರ್ಯಕ್ರಮವನ್ನು ಮಾಡ್ತಿದ್ದೀವಿ. ಏನಂದ್ರೆ ಬ್ಯಾರಿ ಸೆಂಟ್ರಲ್ ಕೂಟ ಅನ್ನುವಂಥ ಒಂದು ಸಂಘಟನೆಯನ್ನ ಕಳೆದ 2 ವರ್ಷಗಳಿಂದ, ಇದು 2ನೇ ವರ್ಷ, ಒಂದು ಬ್ಯಾರಿ ಸಮುದಾಯದ ವ್ಯಕ್ತಿಗಳು ಸೇರ್ಕೊಂಡು ನಡೆಸ್ಕೊಂಡು ಹೋಗ್ತಿದ್ದಾರೆ. ಸೊ ಆ ಸಂಘಟನೆ ಏನು, ಅದು ಯಾವ ರೀತಿಯಲ್ಲಿ ಕೇವಲ ಬ್ಯಾರಿ ಸಮುದಾಯನ ಅಥವಾ ಬೇರೆ ಸಮುದಾಯಗಳಿಗೂ ಸಹ ಯಾವೆಲ್ಲ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದೆ, ಈಗ ಫೆಬ್ರವರಿ 1ನೇ ತಾರೀಕು 2ನೇ ವರ್ಷದ ಆಚರಣೆಯ ಭಾಗವಾಗಿ ಬ್ಯಾರಿ ಕೂಟ ಅಂತ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದೆ. ಆ ಕಾರ್ಯಕ್ರಮದ ವಿವರಗಳನ್ನ ತಿಳಿಸುವಂತಹ ಪ್ರಯತ್ನವನ್ನ ಆ ಸಂಘಟನೆಯವರು ಮಾಡ್ತಾರೆ. ಅದರ ಜೊತೆಗೆ ಅದರ ಮುಂದಿನ ಯೋಜನೆಗಳೇನು ಮತ್ತು ಇದೇನು ಬಿಸ್ ಟೆಕ್ ಅನ್ನುವಂತಹ ಹೊಸ ಯೋಜನೆಯನ್ನು ರೂಪಿಸ್ಕೊಂಡಿದ್ದಾರೆ. ಹೊಸದಾಗಿ ವ್ಯಾಪಾರದಲ್ಲಿ ತೊಡಗಿಸಿಕೊಳ್ಳುವವರಿಗೆ ಅವರಿಗೆ ಬೇಕಾದಂತಹ ಸಲಹೆ, ನೆರವು ಯಾವ ರೀತಿ ಕೊಡೋಕೆ ಹೊರಟಿದ್ದಾರೆ, ಅವರ ಯೋಜನೆಯ ಉದ್ದೇಶ ಏನು, ಯಾವ ರೀತಿ ಇರುತ್ತೆ, ಅದನ್ನು ತಿಳಿಸುವಂತಹ ಪ್ರಯತ್ನವನ್ನು ಸಂಘಟನೆಯವರಿಂದ ಪಡ್ಕೊಳ್ಳೋಣ ನಾವು ಮಾಹಿತಿಯನ್ನು. ಸೊ ಇವತ್ತು ನಮಗೆ ಬ್ಯಾರಿ ಸೆಂಟ್ರಲ್ ಕಮಿಟಿ ಕೂಟದಿಂದ ಆ ಒಂದು ಸಂಘಟನೆಯಿಂದ ಗಫಾರ್ ಕೆಂಟ್ ಅನ್ನುವಂಥವರು, ಇವರು ಈ ಸಂಘಟನೆಯ ಉಪಾಧ್ಯಕ್ಷರು, ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ವಾಗತ ಸರ್, ನಮಸ್ಕಾರ. ಮತ್ತೆ ನಮ್ಮ ಜೊತೆ ಇದ್ದಾರೆ ಸಂಘಟನಾ ಕಾರ್ಯದರ್ಶಿ, ಈ ಸಂಘಟನೆಯ ಸಂಘಟನಾ ಕಾರ್ಯದರ್ಶಿ ಆಗಿರುವಂತಹ ಸವಾದ್ ಮೊಹಮ್ಮದ್ ಅವರು. ಅವರಿಗೂ ಸಹ ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತವನ್ನು ಕೋರ್ತೀನಿ. ನಮಸ್ಕಾರ ಸರ್. ಥ್ಯಾಂಕ್ ಯು ಸರ್. ಈಗ ಮೊದಲಿಗೆ ಗಫಾರ್ ಕೆಂಟ್ ಅವರೇ, ಈ ಬ್ಯಾರಿ ಸೆಂಟ್ರಲ್ ಕಮಿಟಿ ಅದು ಏನು ಮತ್ತು ಯಾವಾಗ ಆರಂಭ ಆಯಿತು? ಸರ್, ಇದು ಸರಿಸುಮಾರು 2 ವರ್ಷ ಮುಂಚೆ ಇದು ಆರಂಭವಾಯಿತು. ಅಂದರೆ ಲಾಸ್ಟ್ 2 ವರ್ಷ ಮುಂಚೆ ತುಮಕೂರು ಹತ್ರ ಒಂದು ಒಂದು ಪ್ರಾಬ್ಲಮ್ ಆಯಿತು, ಒಂದು ಮರ್ಡರ್ ಆಯಿತು. ಅದಕ್ಕೋಸ್ಕರ ಈ ಸಂಘಟನೆ ಒಂದು 10-15 ಜನ ಕೂತ್ಕೊಂಡು ಮಾತಾಡಿಕೊಂಡು ಈ ಸಂಘಟನೆ ಹುಟ್ಟಿದ್ದು ಆ ದಿವಸ. ಅಂದರೆ ಸರಿಸುಮಾರು 2 ವರ್ಷ ಹತ್ರ ಆಯಿತು. ಅಂದ್ರೆ ಬ್ಯಾರಿ ವ್ಯಕ್ತಿಗೆ ಆದಂತಹ ಅನ್ಯಾಯವನ್ನ ಹೌದು, ಪ್ರಶ್ನೆ ಮಾಡ್ಲಿಕ್ಕೆ ಅಥವಾ ಸರಿಪಡಿಸ್ಲಿಕ್ಕೆ. ಅಂದರೆ ಬ್ಯಾರಿಗಳು ಇಲ್ಲಿ ಕಡಿಮೆ ಅಂದರೆ 1 ಲಕ್ಷವರೆಗೂ ಬೆಂಗಳೂರಲ್ಲಿ ನೆಲೆಸಿದ್ದಾರೆ. ಆದರೂ ಒಬ್ರಿಗೊಬ್ರಿಗೆ ಕನೆಕ್ಟಿವಿಟಿ ಇಲ್ಲ. ಅಂದರೆ ತಳಮಟ್ಟದಲ್ಲಿ ಜಾಸ್ತಿ ಮೊಬೈಲ್ ಶಾಪ್ಗಳು ಮತ್ತು ಫುಟ್ಬಾಲ್ ಶಾಪ್ಗಳು, ಅಂದರೆ ಡ್ರೆಸ್ಸು, ಈ ಥರ ತುಂಬ ಇದರಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಅವರಿಗೆ ಈ ಥರ ತೊಂದರೆ ಆದಾಗ ಯಾರು ಜೊತೆಗೂಡುದ ಯಾವುದು ಇರಲ್ಲ ಅಂತೇಳಿ ನಾವು ಅದೊಂದು ಸಂಘಟನೆ ಆ ದಿವಸ ಸ್ಟಾರ್ಟ್ ಮಾಡಿದ್ವಿ. ಓಕೆ ಸರ್. ಸವಾದ್ ಅವರೇ, ಈಗ ನಿಮ್ಮ ಬ್ಯಾರಿ ಸೆಂಟ್ರಲ್ ಕಮಿಟಿ ಕಡೆಯಿಂದ ಏನೆಲ್ಲ ಕಾರ್ಯಕ್ರಮಗಳನ್ನು ನಡೆಸ್ಕೊಳ್ತಿದ್ದೀರಿ? ಸರ್, ಗಫೂರ್ ಅವರು ಹೇಳಿದಂಗೆ ನಮ್ಮ ಸಮುದಾಯದಿಂದ ಸರಿಸುಮಾರು 1 ಲಕ್ಷಕ್ಕಿಂತ ಬ್ಯಾರಿ ಸಮುದಾಯದವರು ಇಲ್ಲಿ ನೆಲೆಸಿದ್ದಾರೆ. ಅದೇ ರೀತಿ ನಮ್ಮ ಮೂಲ ಕಸುಬು ಅಂದರೆ ವ್ಯಾಪಾರನೇ. ಬ್ಯಾರಿ ಪದದ ಅರ್ಥನೇ ವ್ಯಾಪಾರಿ ಅಂತ. ಈ ಸಣ್ಣ ಪುಟ್ಟ ವ್ಯಾಪಾರದಲ್ಲಿ ತುಂಬ ಜನ ತೊಡಗಿಸ್ಕೊಂಡಿದ್ದಾರೆ. ಇಲ್ಲಿ ತುಂಬ ಪ್ರಾಬ್ಲಮ್ ಈ ನಮ್ಮ ಸಮುದಾಯದ ಯುವಕರಿಗೆ ಆಗ್ತಾ ಇತ್ತು. ಮೊಬೈಲ್ ರಿಪೇರಿ ಅಂಗಡಿ ಇಟ್ಕೊಂಡಿದ್ರು. ಅಲ್ಲಿ ಮಾಲೀಕರು ಅವರಿಗೆ ಅಡ್ವಾನ್ಸ್ ಕೊಡೋದಿಲ್ಲ, ಮತ್ತು ಏನೋ ಬಂದು ಸ್ಥಳೀಯರು ಅವರಿಗೆ ತೊಂದರೆ ಕೊಡೋದು, ಮತ್ತು ಬೇರೆ ಸಣ್ಣ ಪುಟ್ಟ ವ್ಯಾಪಾರ ಮಾಡುವವರಿಗೂ ತುಂಬ ತೊಂದರೆಗಳಿತ್ತು. ಆ ಒಂದು ನಿಟ್ಟಿನಲ್ಲಿ ಈ ಸಂಘಟನೆಯನ್ನು ರೂಪುಗೊಂಡಿತ್ತು. ಅಲ್ಲಿ ಈ ಸಂಘಟನೆ ನಾವು ಮಾಡಿದ ನಂತರ ಸುಮಾರು 100ಕ್ಕೂ ಹೆಚ್ಚು ಇಂಥ ಪ್ರಕರಣಗಳನ್ನು ಹೋಗಿ ನಾವಲ್ಲಿ ಕಾನೂನಾತ್ಮಕವಾಗಿ ನಾವು ಸಾಲ್ವ್ ಮಾಡಿದ್ದೀವಿ. ಅದು ಅಲ್ಲದೆ ಈ ಅಕಸ್ಮಾತಾಗಿ ಆಕ್ಸಿಡೆಂಟ್ ಆಗುತ್ತೆ. ನಮ್ಮದ್ರಲ್ಲಿ ಏನಿದೆ ಅಂದರೆ ತುಂಬ ಜನ ಇಲ್ಲಿ ಬಂದು ನೆಲೆಸಿದ್ದಾರೆ. ಇಲ್ಲಿ ಅವರು ಒಂದು ಮರಣಪಟ್ಟರೆ ನಾವು ಅವರನ್ನು ಇಲ್ಲಿ ದಫನ ಮಾಡಲ್ಲ, ಅವರ ಹುಟ್ಟೂರಿಗೆ ನಾವು ತಗೊಂಡು ಹೋಗೋದು. ಹುಟ್ಟೂರಿಗೆ ತಗೊಂಡು ಹೋಗೋದಕ್ಕಿಂತ ಮುಂಚೆ ನಾವು ತುಂಬ ಕಾರ್ಯಕ್ರಮಗಳನ್ನು ಮಾಡೋಕ್ಕಿರುತ್ತೆ. ಅವರನ್ನು ಸ್ನಾನ ಮಾಡಿಸೋದು ಮತ್ತು ಕ್ಲೀನ್ ಮಾಡಿ ಅದು ಆ್ಯಂಬುಲೆನ್ಸಲ್ಲಿ ಕಲಿಸೋ ವ್ಯವಸ್ಥೆಯನ್ನೆಲ್ಲ ನಾವು ಮಾಡಬೇಕಂತೆ. ಸುಮಾರು ಒಂದು 10-15 ಇಂಥ ಪ್ರಕರಣಗಳನ್ನು ನಾವು ಮಾಡಿದ್ದೀವಿ. ಓಕೆ. ಸೊ ಸಾಮಾಜಿಕವಾಗಿಯೂ ಸಹ ಸಾಕಷ್ಟು ಕೆಲಸಗಳನ್ನು ನಡೆಸ್ಕೊಂಡು ಬರ್ತಿದ್ದೀರಿ ಅಂತ. ಈಗ ಬ್ಯಾರಿ ಕೂಟದಲ್ಲಿ ಏನನ್ನ ಪ್ರತಿನಿಧಿಸ್ತೀರಿ? ಬ್ಯಾರಿ ಕೂಟದಲ್ಲಿ ನಾವು ಒಂದನೇದಾಗಿ ಸ್ಕಾಲರ್ಶಿಪ್ ಒಂದು ಪ್ಲ್ಯಾನ್ ಮಾಡಿದ್ದೀವಿ. ಆಮೇಲೆ ಅಲ್ಲಿ ಪ್ರೋಗ್ರಾಮ್ಸ್ ಇಟ್ಕೊಂಡಿದ್ದೀವಿ. ಅಂದರೆ ಮೆಹಂದಿ ಪ್ರೋಗ್ರಾಮ್, ಆಮೇಲೆ ವಿದೌಟ್ ಫೇರ್ ಕುಕ್ಕಿಂಗು, ಆಮೇಲೆ ಕಲ್ಚರಲ್ ಪ್ರೋಗ್ರಾಮ್, ಆಮೇಲೆ ಮಂಗಳೂರು ಕಡೆಯಿಂದ ಒಪ್ಪಣ ಪಾಟು, ಆ ಥರದ್ದೆಲ್ಲ ಇದೆ. ಅದನ್ನೆಲ್ಲ ರೂಪಿಸ್ಕೊಂಡಿದ್ದೀವಿ. ಸೊ ಒಟ್ಟಾರೆಯಾಗಿ ಬ್ಯಾರಿ ಸಮುದಾಯದ ಆಹಾರ ಸಂಸ್ಕೃತಿ ಅದನ್ನೆಲ್ಲ ಪ್ರದರ್ಶನ ಮಾಡುವಂತಹ ಒಂದು ವೇದಿಕೆಯಾಗಿ ಅದನ್ನು ಬಳಸ್ಕೊಳ್ತೀವಿ. ಸೊ ಫೆಬ್ರವರಿ 1ನೇ ತಾರೀಕು ಇರುವಂತದ್ದು. ಫೆಬ್ರವರಿ 1ಕ್ಕೆ. ಸೊ ಎಷ್ಟು ಜನ ಸದಸ್ಯರಿದ್ದಾರೆ ಸರ್ ನಿಮ್ಮ
ಸಂಘಟನೆಯಲ್ಲಿ? ನಮ್ಮ ಈಗ ಈ ಒಂದು ಸಂಘಟನೆಯಲ್ಲಿ 5,000ಕ್ಕಿಂತ ಜಾಸ್ತಿ ಸದಸ್ಯರಿದ್ದಾರೆ. Okay. ಮತ್ತು ಬಹುಮುಖ್ಯವಾಗಿ ನಮ್ಮ ಗಫೂರ್ ಅವರು ಹೇಳಿದಂಗೆನೆ ಈ ಕಾರ್ಯಕ್ರಮಕ್ಕಿಂತಲೂ ಜಾಸ್ತಿಯಾಗಿ ಈ ಒಂದು ಬ್ಯಾರಿ ಕೂಟದಲ್ಲಿ ನಮ್ಮವರನ್ನೆಲ್ಲರನ್ನು ಒಗ್ಗೂಡಿಸುವ ಒಂದು ಪ್ರಯತ್ನ. ಈಗ ಅವ್ರು ಹೇಳಿದಂಗೆನೆ ನಾವು ಒಂದು ಯುನಿಟಿ ಆಗಿರಲಿಲ್ಲ, ಬ್ಯಾರಿಗಳು ಇದ್ದರು, ಎಲ್ಲಿ ಇನ್ನು ಒಂದು ಏರಿಯಾದಲ್ಲಿ ಸ್ವಲ್ಪ ಜನ ಇದ್ದರು, ಇನ್ನೊಂದು ಏರಿಯಾದಲ್ಲಿ ಸ್ವಲ್ಪ ಜನ ಇದ್ದಾರೆ, ಎಲ್ಲರೂ ಬಂದು ಒಂದು ಗೂಡಿ ನಮ್ಮದೊಂದು ಇದಿದೆ, ಬ್ಯಾರಿ ಸಮುದಾಯದವರು. ಅವನು ಇದು ರಿಲೇಷನ್ಶಿಪ್ ಆಗಿರಲಿ ಆಗದಿರಲಿ, ಒಬ್ಬನಿಗೊಂದು ನೋವಾದಾಗ ನಮ್ಮೂರಲ್ಲಿ ಎಲ್ಲ ಅಲ್ಲಿ ಹೋಗಿ ನಾವು ಮುಟ್ತೀವಿ. ಅದೇ ಬೆಂಗಳೂರಲ್ಲಿಯೂ ಅದು ನಾವು ಮುಂದುವರಿಸಬೇಕು ಒಂದು ಯೋಚನೆಯಲ್ಲಿ ಈ ಒಂದು ಸಂಘಟನೆಯನ್ನು ನಾವು ಹುಟ್ಟುಹಾಕಿ ಈಗ ಈ ಥರ ಒಂದು ಕೂಟ ಮಾಡಿದಾಗ ಎಲ್ಲರೂ ಬಂದು ಸೇರ್ತಾರೆ, ನೆಟ್ವರ್ಕಿಂಗ್ ಆಗುತ್ತೆ, ಸೊ ಶೇರಿಂಗ್ ಮಾಡೋಕ್ಕೆ ಒಂದು ಅವಕಾಶ ಸಿಗುತ್ತೆ ಅಂತ ನಾವು ಇದು ಮಾಡಿದ್ವಿ. ಓಕೆ. ಸೊ ಬಿಸ್ಟೆಕ್ ಅನ್ನುವಂತಹ ಒಂದೇನು ಯೋಜನೆಯನ್ನು ರೂಪಿಸ್ಕೊಂಡಿದ್ದೀವಿ ಅಂತ. ಏನು ಬಿಸ್ಟೆಕ್ ಅಂದ್ರೆ? ನಾವು ಹೇಳಿದಂಗೆ ಸರ್, ನಮ್ಮ ಬ್ಯಾರಿ ಅಂದರೆ ವ್ಯಾಪಾರಿ, ತುಂಬ ಜನ ವ್ಯಾಪಾರದಲ್ಲಿ, ನೀವೊಂದು 50 to 60% ಜನ ಕೆಲಸಕ್ಕಿಂತಲೂ ಜಾಸ್ತಿ ವ್ಯಾಪಾರವನ್ನು ಮಾಡ್ತಾರೆ. ಸಣ್ಣ ಪುಟ್ಟ ಮೊಬೈಲ್ ಶಾಪು, ಅಲ್ಲ ಚಪ್ಪಲಿ ಅಂಗಡಿಯೋ, ಗಾರ್ಮೆಂಟ್ಸು, ಜ್ಯೂಸ್ ಅಂಗಡಿ, ರೆಸ್ಟೋರೆಂಟು, ಈ ಥರ ವ್ಯಾಪಾರ ಮಾಡ್ತಾರೆ. ಅವರ ಲೆವೆಲಲ್ಲಿ ಅವರು ಬಿಸ್ನೆಸ್ ಮಾಡ್ತಿದ್ದಾರೆ. ಈಗ ಒಂದು 3 ದಶಕಕ್ಕೆ ಹಿಂದೆ ನೀವು ಹೋದರೆ ನಮ್ಮವರು ಮಂಗಳೂರವರು ಒಂದು ಗ್ರ್ಯಾಜುಯೇಷನ್ ಆಗಿ, ಇಲ್ಲಾಂದ್ರೆ ಒಂದು ಕೆಲಸ, ಒಂದು ವಿದ್ಯಾಭ್ಯಾಸ ಅರ್ಧದಲ್ಲಿ ಬಿಟ್ಟು ಕೆಲಸ ಹುಡುಕುವ ಒಂದು ಪ್ರಯತ್ನ ಮಾಡುವ ಆಗ ಅವರು ಯೋಚನೆ ಮಾಡ್ತಾ ಇದ್ದಿದ್ದು ಗಲ್ಫ್ ರಾಷ್ಟ್ರಗಳನ್ನು. ಅಲ್ಲಿ ಹೋಗಿ ಕೆಲಸ ಮಾಡಿ ಒಂದು 5 ವರ್ಷ ಬಿಟ್ಟು ಊರಿಗೆ ಬರುವ ಒಂದು ಪರಿಪಾಠವಿತ್ತು. ಅದು ಈಗ ಒಂದು ಕಳೆದ 2 ದಶಕಗಳಿಂದ ಅದು ಚೇಂಜ್ ಆಗಿದೆ. ಬೆಂಗಳೂರಿಗೆ ಬರ್ತಾ ಇದ್ದಾರೆ, ಬೆಂಗಳೂರಲ್ಲಿ ಬಂದು ಇಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಬಿಸ್ನೆಸ್ ಮಾಡಿದ್ರೂ ಈಗ ನೀವು ನೋಡಿರ್ಬೋದು, ಈಗ ತುಂಬ ಸ್ಟಾರ್ಟಪ್ಗಳು ಬರ್ತಾ ಇದೆ. ನಮ್ಮ ಹುಡುಗರಿಗೂ ಆ ಸ್ಟಾರ್ಟಪ್ ಬಗ್ಗೆ ಒಂದು ಐಡಿಯಾ ಬರಬೇಕು. ಆ ಸ್ಟಾರ್ಟಪ್ ಮಾಡಿ ಒಂದು ಆರ್ಗನೈಸ್ಡ್ ವೇಯಲ್ಲಿ ಬಿಸ್ನೆಸ್ ಹೆಂಗೆ ಮಾಡೋದು, ಪ್ಲಸ್ ಆ ಆರ್ಗನೈಸ್ಡ್ ವೇಗೆ ಮಾಡಿ ಆ ಬಿಸ್ನೆಸ್ಸನ್ನು ವ್ಯಾಲ್ಯೂಯೇಷನ್ ಹೆಂಗೆ ತಗೊಂಡು ಹೋಗೋದು, ಸ್ಕೇಲಪ್ ಹೆಂಗೆ ಮಾಡೋದು, ಆ ಬಿಸ್ನೆಸ್ಗೆ ಇನ್ವೆಸ್ಟ್ಮೆಂಟ್ ಹೆಂಗೆ ತಗೊಂಡು ಬರೋದು, ಇದರ ಬಗ್ಗೆ ಅವರಿಗೊಂದು ಅರಿವು ಮೂಡಬೇಕು. ಈ ಒಂದು ನಿಟ್ಟಿನಲ್ಲಿ ನಾವು ಕಳೆದ ಸಾರಿಯೂ ಬಿಸ್ಟೆಕ್ ಅಂತ ಮಾಡಿದ್ವಿ. ಈ ಸಾರಿ ಒಂದು ಡಿಫ್ರೆಂಟ್ ಲೆವೆಲಲ್ಲಿ ಸ್ಟಾರ್ಟಪ್ ಹೆಂಗೆ ಮಾಡೋದು, ಅದನ್ನು ಹೆಂಗೆ ಸ್ಕೇಲ್ ಮಾಡೋದು, ನನಗೆ ಹೇಳಿದ ರೀತಿಯಲ್ಲಿ ಅವರಿಗೊಂದು ಅರಿವು ನೀಡಿ, ಅವರು ಒಂದು ಶೇರ್ ಮಾರ್ಕೆಟ್ಗೆ ಲಿಸ್ಟಿಂಗ್ ತಗೊಂಡು ಹೋಗುವ ಹಂತಕ್ಕೆ ಯೋಚನೆ ಮಾಡುವುದು ಒಂದು ಇದು ಬರಬೇಕಂತ ನಾವು ಯೋಚನೆ ಮಾಡಿ ಇದೊಂದು ಇಟ್ಕೊಂಡಿದ್ದೀವಿ. ಅದರಲ್ಲಿ ನಮ್ಮ ಸಮುದಾಯದ ನುರಿತ ಬಿಸ್ನೆಸ್ ಮ್ಯಾನ್ಗಳು ಬರ್ತಾರೆ, ಅವರಿಗೆ ಗೈಡ್ ಮಾಡ್ತಾರೆ, ಅವರು ಇದರ ಬಗ್ಗೆ ಹೇಳಿಕೊಡ್ತಾರೆ, ಮತ್ತು ಆಯ್ದ ಸ್ಟಾರ್ಟಪ್ಗಳಿಗೆ ಅವರು ಮೆಂಟರ್ಶಿಪ್ಪನ್ನು ಕೊಡ್ತಾರೆ. ಅದು ಅಲ್ಲದೆ ಇನ್ನೊಂದು ಪ್ರಮುಖವಾಗಿ ಈ ಸರಿ ನಮ್ಮ ಸಮುದಾಯದ 5 ಸ್ಟಾರ್ಟಪ್ ಕಂಪನಿಗಳಿಗೆ ಸ್ಟಾರ್ಟಪ್ ಪಿಚ್ ಪ್ರೆಸೆಂಟೇಷನ್ ಅಂತ ಮಾಡಿದ್ದೀವಿ ನಾವು. ಅದರಲ್ಲಿ ಅವರು ಏನು ಬಿಸ್ನೆಸ್ ಮಾಡ್ತಿದ್ದಾರೆ, ಏನು ಐಡಿಯಾ ಇದೆ ಅವ್ರದ್ದು, ಸಮಾಜದ ಏನು ಪ್ರಾಬ್ಲಮ್ ಅವ್ರು ಸಾಲ್ವ್ ಮಾಡ್ತಿದ್ದಾರೆ ಅಂತ ಅವರು ಪ್ರೆಸೆಂಟೇಷನ್ ಮಾಡ್ಬೋದು, ಯಾವ ಥರ ಅವ್ರು ಬಿಸ್ನೆಸ್ ಮಾಡಿದ್ದಾರೆ. ಅವ್ರಿಗೇನಾದರೂ ಹೆಲ್ಪ್ ಬೇಕಾದರೆ ನಮ್ಮ ಮೆಂಟರ್ಸ್ ಅವರಿಗೆ ಮುಂದಿನ ದಿನಗಳಲ್ಲಿ ಮಾಡ್ತಾರೆ. ಓಕೆ. ಸರಿ, ನೀವು ನಿಮ್ಮ ಸಂಘಟನೆ ಕಡೆಯಿಂದ ರಕ್ತದಾನ ಶಿಬಿರ, ವೈದ್ಯಕೀಯ ಬೇಕಾದವರಿಗೆ ವೈದ್ಯಕೀಯವಾಗಿ ಆರ್ಥಿಕ ನೆರವು, ಶೈಕ್ಷಣಿಕ ನೆರವು ದೊರಕ್ತಾ ಇದೆ ಅಂತ ಗೊತ್ತಾಯಿತು. ಸೊ ಅದು ಕೇವಲ ಬ್ಯಾರಿ ಸಮುದಾಯಕ್ಕೆ ಮಾತ್ರ ಸೀಮಿತನಾ ಅಥವಾ ಬೇರೆ ಸಮುದಾಯಗಳು ಸಹ ನಿಮ್ಮನ್ನು ಸಂಪರ್ಕಿಸ್ಬೋದಾ? ಸರ್, ಅಂದರೆ ನಮ್ಮ ಊರ ಕಡೆ ಯಾರಾದರೂ ಇಲ್ಲಿ ಬೆಂಗಳೂರಲ್ಲಿ ಅಷ್ಟೇ ಯಾರಾದರೂ ಬ್ಲಡ್ಗೆಲ್ಲ ಸಂಪರ್ಕಿಸಿದರೆ ನಾವು ಆದಷ್ಟು ಹೆಲ್ಪ್ ಮಾಡೇ ಮಾಡ್ತೀವಿ. ಯಾಕಂದರೆ ಇವ್ರು ಹೇಳಿದಂಗೆ ನಾವು ಮಂಗಳೂರಲ್ಲಿದ್ದಾಗ ಅಲ್ಲಿ ಏನು ಯಾವ ಜಾತಿ ಅದು ಇದು ಯಾವ ಸಮುದಾಯ ಅಂತ ನಾವು ನೋಡ್ತಾ ಇರಲಿಲ್ಲ. ಈಗ ಬೆಂಗಳೂರು ಬಂದ ಮೇಲೆ ನಮಗೆ ಒಂದು ಅನಿವಾರ್ಯತೆ ಆಗಿದೆ. ಯಾಕಂದರೆ ಒಬ್ರಿಗೊಬ್ರಿಗೆ ಬೆಂಗಳೂರು ನಿಮ್ಗೆ ಗೊತ್ತಿದೆ, ಆ ಕಡೆ ಈ ಕಡೆ ನೋಡುವವರಿಲ್ಲ, ಕೇಳುವವರಿಲ್ಲ, ಪರಿಸ್ಥಿತಿ ಹಂಗೆ ಇದೆ. ಅದಕ್ಕೋಸ್ಕರ ನಾವು ಇವಾಗ ಈ BCC ಅಂತ ಒಂದು ನಾವೇ ಯುವಕರು ಸೇರಿಕೊಂಡು ಇದು ಮಾಡಿರೋದು. ಆಮೇಲೆ ಅದೆಲ್ಲ ಇಲ್ಲ ಸರ್, ಎಲ್ಲ ಸಮುದಾಯಕ್ಕೂ ಬ್ಲಡ್ ಅವಶ್ಯಕತೆ ಎಲ್ಲ ಬಂದಾಗ ನಾವು 100% ನಾವು ಹೆಲ್ಪ್ ಮಾಡೇ ಮಾಡ್ತೀವಿ ನಮ್ಮ ಕಡೆಯಿಂದ. ಸೊ ಹೊಸ ಯೋಜನೆಗಳೇನಾದ್ರು ಇದೆಯಾ ಇನ್ನು ಮುಂದಿನ ಖಂಡಿತ ಮಾಡಬೇಕು ಅಂತ? ಇದೆ ಸರ್, ಇದೆ. ಈಗ ಈ ಸರಿ ನಾವು ನಮ್ದು ಬಿಸ್ಟೆಕ್ ಒಂದು ಡಿಫ್ರೆಂಟ್ ಲೆವೆಲಲ್ಲಿ ಮಾಡ್ತಾ ಇದ್ದೀವಿ.
ಮತ್ತು ಸ್ಕಾಲರ್ಶಿಪ್ಪು ಸುಮಾರು ಒಂದು ಸರಿಸುಮಾರು 10-15 ಲಕ್ಷ ಸ್ಕಾಲರ್ಶಿಪ್ ನಾವು ಕೊಡ್ತಾ ಇದ್ದೀವಿ. ನೀಟ್ ಆಸ್ಪಿರೆಂಟ್ಸು ಈ ವರ್ಷ ಮತ್ತು CA ಆಸ್ಪಿರೆಂಟ್ಸ್ ಮತ್ತು ನಿಮ್ಮದು KS ಎಕ್ಸಾಮ್ ಬರೆಯೋರಿಗೆ ಒಂದು 15 ಲಕ್ಷವರೆಗೆ ಒಂದು ಸ್ಕಾಲರ್ಶಿಪ್ ಕೊಡುವ ಹೊಸ ಯೋಜನೆಯನ್ನು ನಾವು ಈ ಸಾರಿಯಿಂದ ಪ್ರಾರಂಭ ಮಾಡಿದ್ದೀವಿ. ಅದಲ್ಲದೆ ಒಂದು ಆ್ಯಂಬುಲೆನ್ಸನ್ನು ನಾವು ಲೋಕಾರ್ಪಣೆ ಮಾಡ್ತಾ ಇದ್ದೀವಿ ಈ ಸಾರಿ. ಅಂದರೆ ನಾವು ಆಗಲೇ ಹೇಳಿದಾಗ ನಮ್ಮ ಸಮುದಾಯ ಮಾತ್ರ ಅಲ್ಲ, ಬೇರೆ ಸಮುದಾಯದವರು ಅಗತ್ಯವಿದ್ದು ನಮಗೆ ಬಂದು ನಮ್ಮನ್ನು ಸಂಪರ್ಕಿಸ್ಬೋದು, ಅವ್ರಿಗೂ ನಾವು ಹೆಲ್ಪ್ ಮಾಡ್ತೀವಿ. ಯಾವ ಸಮಯದಲ್ಲಿ ಯಾರಿಗೆ ಹೆಲ್ಪ್ ಬೇಕಾಗೋದು ಇವತ್ತು ನಾವು ಆ್ಯಂಬುಲೆನ್ಸ್ ಹೆಲ್ಪನ್ನು ಕೊಡ್ತೀವಿ. ಅದು ಅಲ್ಲದೆ ಮುಂದಿನ ಇನ್ನೂ ಸುಮಾರು ಯೋಜನೆಗಳಿದೆ ನಮಗೆ. ಇದೆ ಈಗ ಒಂದು ಸ್ಟಾರ್ಟಪ್ ಬಿಸ್ನೆಸ್ ಹಬ್ ಅಂತ ಇದು ಲ್ಯಾಬ್ ಅಂತ ಮಾಡ್ತಾ ಇದ್ದೀವಿ ನಾವು. ಅದರಲ್ಲಿ ನಮ್ಮ ಹುಡುಗರು ಬಂದು ಅಲ್ಲಿ ನಮ್ಮನ್ನು ಸಂಪರ್ಕಿಸಿ ಅವ್ರಿಗೆ ಬೇಕಾದ ಗೈಡೆನ್ಸನ್ನು ಅವರು ತಗೊಳ್ಬೋದು. ಸೊ ವೀಕ್ಷಕರೇ, ನಿಮ್ಗೆ ಅರ್ಥ ಆಯ್ತು ಅನ್ಸುತ್ತೆ. ಈ ಬ್ಯಾರಿ ಸೆಂಟ್ರಲ್ ಕಮಿಟಿ ಅನ್ನುವಂತಹ ಸಂಘಟನೆ ಕಳೆದ 2 ವರ್ಷಗಳಿಂದ 2ನೇ ವರ್ಷ ಇದು. ಬ್ಯಾರಿ ಸಮುದಾಯದ ಹಿತಾಸಕ್ತಿಗಾಗಿ ಆರಂಭಿಸಿದ್ದಾರೆ. ಬಟ್ ಅವಶ್ಯಕತೆ ಬಿದ್ದಾಗ ಬೇರೆ ಸಮುದಾಯಗಳಿಗೂ ಸಹ ಜಾತಿ ಭೇದ ಧರ್ಮ ಭೇದವಿಲ್ಲದೆ ಸಹಾಯ ಮಾಡುವಂತಹ ಪ್ರವೃತ್ತಿಯನ್ನು ಮಾಡ್ತಿದ್ದೀವಿ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟರು. ಮತ್ತೆ ಫೆಬ್ರವರಿ 1ನೇ ತಾರೀಕು ಬ್ಯಾರಿ ಕೂಟ ಅಂತ ನಡೀತಾ ಇದೆ ಅರಮನೆ ಮೈದಾನದಲ್ಲಿ. ಸೊ ಇದ್ರ ಬಗ್ಗೆ ಅವರು ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಅದರ ಮಾಹಿತಿ ಕೊಡೋದ್ರ ಜೊತೆಗೆ ಅಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋ ಮಾಹಿತಿ, ಅದ್ರ ಜೊತೆಗೆ ಇಡೀ ಸಂಘಟನೆಯ ಉದ್ದೇಶ ಏನು, ಗುರಿ ಏನು, ಅವರು ಯಾಕೆ ಈ ಸಂಘಟನೆಯನ್ನು ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸರ್ ಗಫಾರ್ ಕೆಂಟ್ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು. ಅದೇ ರೀತಿ ಸವಾದ್ ಮೊಹಮ್ಮದ್ ಅವರು ಸಹ ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ಮಾಹಿತಿ ಕೊಟ್ಟಿದ್ದಾರೆ. ಧನ್ಯವಾದಗಳು. ಸೊ ಇದು ಇವತ್ತಿನ ವಿಶೇಷ ಸಂದರ್ಶನ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.